ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ತಾಯಿ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಹೆಣ್ಣಿನ ಆಸೆ. ಆದರೆ ನಾನಾ ಕಾರಣಗಳಿಂದ ಕೆಲವರಿಗೆ ಕನಸು ನನಸಾಗಲ್ಲ. ಇಲ್ಲೊಬ್ಬ ಮಹಾತಾಯಿಗೆ 52ನೇ ವಯಸ್ಸಲ್ಲೂ ಮಗುವಾಗಿದೆ. ಅದು ಋತುಚಕ್ರ ನಿಂತ ಮೇಲೆ. ಆಶ್ಚರ್ಯ ಅನಿಸಿದ್ರು ಇದು ವೈದ್ಯ ಲೋಕದ ವಿಸ್ಮಯ. ಆಗ ತಾನೇ ಕಣ್ಬಿಟ್ಟ ಮುದ್ದು ಕಂದಮ್ಮ ಮಗುವನ್ನ ಮುದ್ದಾಡುತ್ತಿರೋ ತಾಯಿ. ಅರೆ, ಇದರಲ್ಲೇನು ವಿಶೇಷ ಅಂತೀರಾ? ಇವರ ವಿಷಯದಲ್ಲಿ ವೈದ್ಯ ಲೋಕವನ್ನೇ ವಿಸ್ಮಯಗೊಳಿಸಿದ ವೈಶಿಷ್ಟ್ಯವಿದೆ. ಹೌದು, ಚಿಕ್ಕಮಗಳೂರು ಮೂಲದ ಧನಲಕ್ಷ್ಮಿ ಎಂಬ ಈಕೆ ತಮ್ಮ 52ನೇ ವಯಸ್ಸಲ್ಲಿ ಮಗುವಿಗೆ ಜನ್ಮ ನೀಡಿದ್ದಾರೆ. ಅದರಲ್ಲೂ ತಮ್ಮ ಋತುಚಕ್ರ ನಿಂತ ನಂತರವೂ ಅಂಡಾಣು ಉತ್ಪಾದನೆ ಕುಂಠಿತವಾದ ಬಳಿಕವೂ ಬಿಪಿ, ಡಯಾಬಿಟಿಸ್ ಕಾಯಿಲೆಗಳ ನಡುವೆಯೂ ಅಂಡಾಣು ದಾನ ವಿಧಾನದ ಮೂಲಕ ತಾಯಿಯಾಗಿದ್ದಾರೆ. ನನಗೆ ಮದುವೆ ಆಗಿ 22 ವರ್ಷ ಆಗಿದೆ. ನಾನು 30 ವರ್ಷಕ್ಕೆ ಮದುವೆ ಆಗಿದ್ದು. ತುಂಬ ವರ್ಷದಿಂದ ಪ್ರಯತ್ನ ಪಡ್ತಿದ್ವಿ. ಇವಾಗ ಮಗುವಾಗಿರೋದ್ರಿಂದ ತುಂಬ ಸಂತೋಷ ಆಗ್ತಾಯಿದೆ. ನನಗೆ 52 ವರ್ಷ, ನಮ್ಮ ಯಜಮಾನರಿಗೆ 60 ವರ್ಷ. ಅಂದಹಾಗೆ ಬೆಂಗಳೂರಿನ ರಮೇಶ್ ಆಸ್ಪತ್ರೆ ಈ ನಿಟ್ಟಿನಲ್ಲಿ ಧನಲಕ್ಷ್ಮಿಗೆ ನೆರವು ನೀಡಿದೆ. ಋತುಚಕ್ರ ನಿಂತ ಬಳಿಕವೂ ಐವಿಎಫ್ ಮೂಲಕ ತಾಯಿಯಾಗುವ ಸಾಧ್ಯತೆ ತೀರಾ ಕಡಿಮೆ. ಇದು ವೈದ್ಯ ಜಗತ್ತಿನಲ್ಲೂ ತುಂಬಾ ಅಪರೂಪದ ಪ್ರಕರಣ ಅಂತಾರೆ ಡಾಕ್ಟರ್ ರಮೇಶ್. ನಾವು ಅಂಡಾಣು ದಾನ, ಬೇರೆಯವರ ಎಗ್ಸನ್ನು ತೆಗೆದುಕೊಂಡು ಇವರ ಗಂಡನ ವೀರ್ಯಾಣು ಜೊತೆ ಸೇರಿಸಿ ಅದನ್ನು ಭ್ರೂಣವಾಗಿಸಿ, ಅಂದರೆ IVF ಮೆಥಡ್, ಟೆಸ್ಟ್ ಟ್ಯೂಬ್ ಬೇಬಿ ಮೆಥಡಿಂದ ನಾವು ಭ್ರೂಣವನ್ನು ತಯಾರಿಸಿ ಮಹಿಳೆಯ ಗರ್ಭಕೋಶದಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಅದೃಷ್ಟವಶಾತ್ ಮೊದಲನೇ ಬಾರಿಗೆ ಸಕ್ಸಸ್ ಆಯಿತು. ಅಂತೂ ಮೊರೆಯಿಟ್ಟ ದೇವರ ವರವೋ ಅಥವಾ ವೈದ್ಯ ಜಗತ್ತಿನ ವಿಸ್ಮಯವೋ ಏನೇ ಇರಲಿ, ಮುದ್ದಾದ ಪಾಪುಗೆ ತಾಯಿಯಾದ ಧನಲಕ್ಷ್ಮಿ ಈಗ ಸಂತಸದ ಅಲೆಯಲ್ಲಿ ತೇಲುತ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಇನ್ನು ಕನ್ನಡದ ಚಿತ್ರನಟಿ ತಾರಾ ಇವತ್ತು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಇಂದು ಮಧ್ಯಾಹ್ನದ ಹೊತ್ತಿಗೆ ಕೆಂಗೇರಿಯಲ್ಲಿರುವ ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ರಿಸರ್ಚ್ ಫೌಂಡೇಶನ್ ಆಸ್ಪತ್ರೆಯಲ್ಲಿ ತಾರಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಮಗು ಹಾಗೂ ತಾಯಿ ಇಬ್ಬರು ಆರೋಗ್ಯವಾಗಿದ್ದಾರೆ ಅಂತ ಡಾಕ್ಟರ್ ಗುರುಮೂರ್ತಿ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಕನ್ನಡದ ಚಿತ್ರನಟಿ ತಾರಾ ಇವತ್ತು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಇಂದು ಮಧ್ಯಾಹ್ನದ ಹೊತ್ತಿಗೆ ಕೆಂಗೇರಿಯಲ್ಲಿರುವ ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ರಿಸರ್ಚ್ ಫೌಂಡೇಶನ್ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ತಾರಾ ಜನ್ಮ ನೀಡಿದ್ದಾರೆ. ಮಗು ಹಾಗೂ ತಾಯಿ ಇಬ್ಬರು ಆರೋಗ್ಯವಾಗಿದ್ದಾರೆ ಅಂತ ಡಾಕ್ಟರ್ ಗುರುಮೂರ್ತಿ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ತಾಯಿ ತಾರಾ ಹಾಗೂ ಮಗು. ಸಿಲಿಕಾನ್ ಸಿಟಿಯಲ್ಲಿ ಬಹಳಷ್ಟು ರಸ್ತೆಗಳಿವೆ. ಆದರೆ ಆ ರಸ್ತೆಗಳಿಗೆ ರಾಜಕಾರಣಿಗಳದ್ದು, ಚಲನಚಿತ್ರ ನಟ ನಟಿಯರ ಹೆಸರುಗಳು ಸಾಮಾನ್ಯವಾಗಿರೋ ಈಗಿನ ಕಾಲದಲ್ಲಿ ರಸ್ತೆಗಳಿಗೆ ವೃಕ್ಷಗಳ ಹೆಸರನ್ನಿಟ್ಟು ಬೀದಿ ಬೀದಿಗಳಲ್ಲೂ ಗಿಡ ಮರಗಳನ್ನು ಬೆಳೆಸಿ ಪೋಷಿಸುವ ಜನರಿದ್ದಾರೆ ಅಂದರೆ ನೀವು ನಂಬ್ತೀರಾ? ಅಂತಹದೊಂದು ವಿಶೇಷ ಬಡಾವಣೆಯನ್ನ ನಾವು ನಿಮಗೆ ಪರಿಚಯಿಸ್ತೀವಿ. ಬನ್ನಿ, ಹಾಗಿದ್ರೆ ನೋಡ್ಕೊಂಬರೋಣ. ಇದು ಸಿಲಿಕಾನ್ ಸಿಟಿಯಲ್ಲಿರೋ ಭೈರವೇಶ್ವರ ಅನ್ನೋ ಪುಟ್ಟ ಬಡಾವಣೆ. ಇಲ್ಲಿ 22 ಬೀದಿಗಳಿವೆ. ಈ 22ರಲ್ಲಿ ಯಾವುದೇ ಬೀದಿಗೆ ಕಾಲಿಡಿ ಅಲ್ಲಿ ನಿಮ್ಗೆ ಕಾಣೋದು ವೃಕ್ಷಗಳ ಹೆಸರು. ಸಿಕ್ಕಾಪಟ್ಟೆ ಹೈಫೈ ಆಗಿರೋ ಸಿಲಿಕಾನ್ ಸಿಟಿಯಲ್ಲಿ ಇಂತಹದೊಂದು ಚಿತ್ರಣ ಸಿಗೋದು ಸಾಧ್ಯವಾ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿನ ಜನ ಭಿನ್ನ. ಒಳ್ಳೆ ಗಾಳಿ, ಒಳ್ಳೆ ಇದು ಪಕ್ಷಿಗಳು ಎಲ್ಲದಕ್ಕೂ ಜಾಗ ಸಿಕ್ಕುತ್ತೆ. ಪಕ್ಷಿಗಳು ಎಲ್ಲ ಇದೆ. ನಾವು ಇಲ್ಲೆಲ್ಲ ಸೇರಿಬಿಟ್ಟು ಒಟ್ಟಿಗೆ ಸೇರಿ ನಾವೆಲ್ಲ ಈ ಮರಗಳ ಹೆಸರಿಡಬೇಕು ಅಂತ ನಮ್ಮ ಭೈರವೇಶ್ವರ ಲೇಔಟ್ನಲ್ಲಿರೋರೆಲ್ಲ ಸೇರಿಬಿಟ್ಟು ನಾವು ಈ ಹೆಸರಿಟ್ಬಿಟ್ಟು ನಮಗೆ ಇಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೆ ಗಾಳಿ, ಒಳ್ಳೆ ಇದು ಬರೋದ್ರಿಂದ ನಾವು ಈ ಮರಗಳ ಹೆಸರಿಟ್ಟು ಮರಗಳನ್ನ ಚೆನ್ನಾಗಿ ಬೆಳೆಸ್ತಾ ಇದ್ದೀವಿ. ಬಡಾವಣೆ ಜನ ಪ್ರತಿದಿನ ಮುಂಜಾನೆ ಎದ್ದು ತಮ್ಮ ಮನೆಯ ಬೀದಿಗಳಲ್ಲಿ ಇರೋ ಗಿಡ ಮರಗಳಿಗೆ ನೀರು ಹಾಕಿ ಬೆಳೆಸ್ತಾರೆ. ಇದು ಇವರ ಹವ್ಯಾಸ ಹಾಗೂ ಅಭ್ಯಾಸ ಎರಡೂ ಹೌದು. ನಮಗೂ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಮಗೂ ಖುಷಿ ಆಗುತ್ತೆ. ಒಂದು ಮನಸ್ಸಿಗೆ ಒಂಥರ ಆಹ್ಲಾದಕರವಾಗಿರುತ್ತೆ ನೋಡಲಿಕ್ಕೆ, ಮಾಡಲಿಕ್ಕೆ. ಮತ್ತು ಜನ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದೇನಪ್ಪ ಇದು ಒಳ್ಳೆ ಹೆಸರು ಇದೆಯಲ್ಲ ಅಂತ ಅವ್ರ ಮನಸ್ಸಿಗೆ ಖುಷಿ ಪಡುವಂಥ ವಿಚಾರ ಇದು. ಖಂಡಿತವಾಗ್ಲೂ ಇದೊಂಥರ ಹಳ್ಳಿ ವಾತಾವರಣ ಥರನೇ ನಮಗೂ ಖುಷಿ ಆಗ್ತಾಯಿದೆ. ಯಾಕಂದ್ರೆ ನಾವು
ಈ ಭಾಗದಲ್ಲಿದ್ದೀರಿ ಅಂತ ನಮಗೂ ಒಂದು ಸಂತೋಷಕರ. ಒಟ್ಟಲ್ಲಿ ಕಾಂಕ್ರೀಟ್ ಕಾಡಲ್ಲಿ ಇಂತಹದೊಂದು ಸುಂದರ ವಾತಾವರಣ ಕಟ್ಟಿಕೊಂಡಿರೋ ಇವರ ಹಸಿರ ಹಾದಿಯಲ್ಲಿ ಒಮ್ಮೆ ನಡೆಯೋದೇ ಚಂದ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಇನ್ನು ಈ ಸಿಲಿಕಾನ್ ಸಿಟಿ ಹೇಳಿ ಕೇಳಿ ಕಾಂಕ್ರೀಟ್ ಕಾಡು ನಾಶವಾಗ್ತಾ ಇದೆ, ಜೀವ ವೈವಿಧ್ಯ ಅಳಿತಾ ಇದೆ. ಹೀಗೆ ಯಾರು ಬೇಕಾದರೂ ಮಾತಾಡಬಹುದು. ಆದರೆ ಜೀವ ವೈವಿಧ್ಯದ ಕನಸನ್ನ ಸದಾ ಹಸಿರಾಗಿಟ್ಕೊಂಡು ಸದ್ದಿಲ್ಲದೆ ಶ್ರಮಿಸ್ತಾ ಇರೋ ಒಬ್ಬ ಭಿನ್ನ ಬೆಂಗಳೂರಿಗನ ಪರಿಚಯ ಇಲ್ಲಿದೆ ನೋಡಿ. ಬೆಂಗಳೂರಿನ ಹೆಬ್ಬಾಳ ಕೆರೆಯಲ್ಲಿರುವ ಪುಟಾಣಿ ದ್ವೀಪದ ಸೌಂದರ್ಯಕ್ಕೆ ಮಾರು ಹೋಗದವರಿದ್ದಾರೆಯೇ? ಕಾಂಕ್ರೀಟ್ ನಾಡಿನ ನಡುವೆಯೇ ಇದ್ರೂ ಅಲ್ಲಿ ಮನುಷ್ಯನ ಕಾಟವಿಲ್ಲದೆ ಜೀವ ವೈವಿಧ್ಯ ಬದುಕುವಂತಹ ಪುಟ್ಟ ವ್ಯವಸ್ಥೆ ಅದು. ಇಂಥದ್ದೊಂದು ಬ್ರಿಲಿಯಂಟ್ ಐಡಿಯಾದ ಹಿಂದಿರುವ ವ್ಯಕ್ತಿ ಡಾಕ್ಟರ್ ಕೃಷ್ಣ. ಮೂಲತಃ ಪಕ್ಷಿ ತಜ್ಞರಾಗಿರುವ ಕೃಷ್ಣ ಅವರದ್ದು ಸದಾ ಹಸಿರು ಮತ್ತು ಪಕ್ಷಿಗಳಿಗಾಗಿ ತುಡಿಯುವ ಮನಸ್ಸು. ಬೆಂಗಳೂರಿನ ಪಕ್ಷಿಗಳ ಬಗ್ಗೆ ಇವರು ಮಾಡಿದ ಅಧ್ಯಯನ ಈಗಿನ ತಲೆಮಾರಿನ ಪಕ್ಷಿ ವೀಕ್ಷಕರಿಗೆ, ಪಕ್ಷಿ ತಜ್ಞರಿಗೆ ಮಾರ್ಗದರ್ಶಿ. ಫಾರ್ 10 years ವಾಟರ್ ಬರ್ಡ್ಸು ಎಲ್ಲ ಸರ್ವೆ ಮಾಡಿದ್ವಿ. ಆಮೇಲೆ ಫಸ್ಟು ಆ್ಯನೋಟೇಟೆಡ್ ಚೆಕ್ ಲಿಸ್ಟ್ ಅಂತ, ಅಂದರೆ ವಿತ್ ನೋಟ್ಸ್, ಒಂದು ಲಿಸ್ಟ್ ಆಫ್ ಬರ್ಡ್ಸ್ ಆಫ್ ಬ್ಯಾಂಗ್ಳೂರ್ ವಿತ್ ಯಾವ್ಯಾವ್ದು ಏನೇನು ಕಾಣಿಸ್ತು, ಎಲ್ಲಿ ಕಾಣಿಸಿದೆ, ಆಮೇಲೆ ಕಾಮನ್ನ, ರೇರಾ, ಆಮೇಲೆ ಬ್ರೀಡ್ ಆಗ್ತಾ ಇದೆಯಾ, ಯಾವ ತಿಂಗಳಲ್ಲಿ ಬ್ರೀಡ್ ಆಗ್ತಾ ಇದೆ, ಅದ್ರ ಮೇಲೆ ಎಲ್ಲನೂ ನೋಟ್ಸ್ ಎಲ್ಲ ಕಂಪೈಲ್ ಮಾಡಿ, ಒಂದು 56 ಜನದ್ದು ನೋಟ್ಸ್ ಎಲ್ಲ ಕಂಪೈಲ್ ಮಾಡಿ ಒಂದು 20 years ಇಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ವಿ ಕೇಮ್ ಔಟ್ ಆವಾಗ ವಿತ್ ಆ್ಯನೋಟೇಟೆಡ್ ಚೆಕ್ ಲಿಸ್ಟ್ ಆಫ್ ದ ಬರ್ಡ್ಸ್ ಆಫ್ ಬ್ಯಾಂಗ್ಳೂರ್ ಅಂತ. ಸೊ ಅದನ್ನು ಮಾಡಿದಾಗ ಐ ವಾಸ್ ಇನ್ಸ್ಟ್ರೂಮೆಂಟಲ್. ಕರಪತ್ರ ಹಿಡಿದು ಹೋರಾಟ ಮಾಡೋದು ಇವರ ಜಾಯಮಾನವಲ್ಲ. ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಿ ಸುಮ್ಮನೆ ಕೂರುವವರೂ ಅಲ್ಲ. ಇಂದು ಸ್ಯಾಪ್ ಲ್ಯಾಬ್, ರಾಬರ್ಟ್ ಬಾಷ್ನಂತ ಐಟಿ ಕಂಪನಿಗಳ ಕ್ಯಾಂಪಸ್ನಲ್ಲಿ ಮೈನಾ, ಗೊರವಂಕಗಳಂತಹ ಹಕ್ಕಿಗಳ ಚಿಲಿಪಿಲಿ ಕೇಳಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಇವರೇ ಕಾರಣ. ಮ್ಯಾಕ್ಸಿಮಮ್ ನೋಡಿದ್ರೆ ಒಂದು ಇಲ್ಲ ಅಲ್ಲಿಯೇ 2-3 ಕಾಗೆ ನೋಡ್ತಿರೋ ಹೊತ್ತು ಬೇರೆ ಯಾವ ಥರ ಪಕ್ಷಿಗಳು ನೀವು ಕಣ್ಣು ಕಾಣೋದಿಲ್ಲ. ಈ ಥರ ಒಂದು ಎನ್ವೈರನ್ಮೆಂಟ್ನಲ್ಲಿ ನಾವು ಅದಕ್ಕೆ ಬರ್ಡ್ಸ್ಗೆ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ಎನ್ವೈರ್ಮೆಂಟು ಬರ್ಡ್ಸ್ ಇನ್ ಟರ್ನ್ ಎನ್ವೈರ್ಮೆಂಟ್ನ ಎನ್ಕರೇಜ್ ಮಾಡುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ಸ್ಪೆಸಿಫಿಕ್ಕಾಗಿ ಬರ್ಡ್ಸ್ನ ನಾವಿಲ್ಲಿ ಹೇಗೆ ಬರ್ಡ್ಸ್ನ ಅಟ್ರ್ಯಾಕ್ಟ್ ಮಾಡೋದು ನಮ್ಮ ಕ್ಯಾಂಪಸ್ಗೆ, ಅದಕ್ಕೆ ವಿ ಕ್ರಿಯೇಟೆಡ್ ಎನ್ ಎನ್ವೈರ್ಮೆಂಟ್. ಡಾಕ್ಟರ್ ಕೃಷ್ಣ ಅವರ ಪಕ್ಷಿ ಪ್ರೇಮ, ಪರಿಸರ ಪ್ರೇಮ ನಮ್ಮ ಬೆಂಗಳೂರನ್ನ ಪಕ್ಷಿ ಸ್ನೇಹಿಯನ್ನಾಗಿಸುವ ನಿಟ್ಟಿನಲ್ಲಿ ಕರೆದೊಯ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಬೆಂಗಳೂರಿನಿಂದ ರಜನಿ ಎಂಜಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ